48 ವರ್ಷಗಳಿಂದ ಶೋಷಣೆ ಮಾಡ್ಕೊಂಡು ಬರ್ತಾ ಇದೆ ಕರ್ನಾಟಕ ಸರ್ಕಾರ. ಎಲ್ಲ ಸರ್ಕಾರಗಳು ಇದುವರೆಗೂ ಏನು ಅಷ್ಟು ವರ್ಷದಿಂದ ಇದು ಬಂದವೆ, ಎಲ್ಲ ಸರ್ಕಾರಗಳನ್ನು ಸುಳ್ಳು ಹೇಳ್ಕೊಂಡು ಬರ್ತಾ ಇದೆ. ಅಲ್ಪ ಸ್ವಲ್ಪ ಸಹಾಯ ಮಾಡಿರೋ ಸರ್ಕಾರಗಳು ಇದ್ದಾವೆ. ಹಾಗಾಗಿ ಏನು ಚುನಾವಣೆ ಪೂರ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತು ಕೊಟ್ಟಿದ್ದರು ಗ್ರಾಮ ಸಹಾಯಕರಿಗೆ, ನಿಮಗೆ ಸಹಾಯ ಮಾಡೋಕ್ಕೆ ಅಧಿಕಾರ ನಮ್ಮ ಕೈ ಸಿಕ್ಕಿದ್ರೆ ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದರು. 3.5 ವರ್ಷಗಳ ಕಾಲ ಕಳೆದಿದ್ದೀವಿ. ಹಾಗಾಗಿ ಇದುವರೆಗೂ ಶಾಂತಿಯಿಂದ ನೋಡಿದ್ದೀವಿ, ಅವ್ರ ಮೇಲೆ ನಂಬಿಕೆ ಇಟ್ಟು ನೋಡಿದ್ದೀವಿ. ಇದುವರೆಗೂ ಏನು ಗ್ರಾಮ ಸಹಾಯಕರ ನ್ಯಾಯಯುತವಾದ ಬೇಡಿಕೆ ಈಡೇರಿಲ್ಲ. ಹಾಗಾಗಿ ಇವತ್ತು ಶಾಂತಿಯುತವಾಗಿ ಹೋರಾಟ ಪ್ರಾರಂಭ ಮಾಡಿದ್ವಿ. ಸಂವಿಧಾನಬದ್ಧವಾಗಿ ಗಾಂಧಿ ತತ್ವದ ಆಧಾರದ ಮೇಲೆ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ನಮಗೆ ಬಂದು ಸ್ಪಂದಿಸಲಿಲ್ಲ ಅಂದರೆ ಮತ್ತೊಬ್ಬ ಭಗತ್ ಸಿಂಗ್, ಸಂಗೊಳ್ಳಿ ರಾಯಣ್ಣ ಎಲ್ಲ ಇದ್ದಾರೆ. ಅದೇ ರೀತಿ ಮತ್ತೆ ಹೋರಾಟ ಕ್ರಾಂತಿ ಆಗುತ್ತೆ. ಸರಿ, ಈ ಹಿಂದೆ ಅಧಿಕಾರಿಗಳಾಗಿರ್ಬೋದು ಭೇಟಿಯಾಗಿದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಾ ಏನು? 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಅಂದಿನ ಕಂದಾಯ ಸಚಿವರು ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಮತ್ತು ಸಂಬಂಧಪಟ್ಟ ಇಲಾಖೆಗಳು ಮೀಟಿಂಗ್ ಮಾಡಿ ಗ್ರಾಮ ಸಹಾಯಕರಿಗೆ ಡಿ ದರ್ಜೆ ಮಾಡ್ಬೋದು ಅಂತ ಹೇಳಿ ಅಡ್ವೊಕೇಟ್ ಜನರಲ್ ವರದಿ ತೊಗೊಂಡು ನಿರ್ಧಾರ ಮಾಡಿತ್ತು. ಮತ್ತು ಸರ್ಕಾರ ಮಾಡಿಲ್ಲ, ಬರೀ ನಿರ್ಧಾರ ಮಾಡ್ತಾರೆ, ಸುಮ್ಕಾಗ್ತಾರೆ. ಹಾಗಾಗಿ ಮತ್ತೆ ಅವ್ರನ್ನ ಜ್ಞಾಪಿಸ್ತಾ ಇದ್ವಿ, ನಿಮ್ಮ ಸರ್ಕಾರ ಅವತ್ತು ತೀರ್ಮಾನ ಮಾಡಿತ್ತು, ಆನಂತರ BJP ಬಂತು, ಮಾಡಿರಲಿಲ್ಲ. ಈಗ ನೀವೇ ಬಂದಿದ್ದೀರಾ, ಮಾಡಿ. ನಾವು ಏನು ಮಾಡೋದಿಲ್ಲ, ಸಾಹೇಬ್ರನ್ನ ಕಾಯ್ತಾ ಇದ್ವಿ. ಪಾಪ ಅವರು ಮುಖ್ಯಮಂತ್ರಿಗಳು, ಇಡೀ ರಾಜ್ಯದ ಜವಾಬ್ದಾರಿ ಇರುತ್ತೆ, ಅವ್ರಿಗೂ ಸಮಯ ಬೇಕು. ಸಂಜೆವರೆಗೂ ಕಾಯ್ತೀವಿ. ಅವ್ರಿಗೆ ಇಲ್ಲಿಗೆ ಬರೋಕ್ಕೆ ಸಮಯ ಸಿಗಲಿಲ್ಲ ಅಂದರೆ ನಾವೇ ನಡ್ಕೊಂಡು ಅವ್ರ ಮನೆಗೆ ಹೋಗ್ತೀವಿ, ಅವ್ರ ಮನೆ ಹತ್ರನೇ ಹೋಗ್ತೀವಿ. ಅಷ್ಟೇ ಮಾಡ್ಬೋದು, ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಸಂವಿಧಾನಬದ್ಧ ಕೇಳ್ಕೊಂಡು ಹೋಗಿ ಶಾಂತಿಯುತವಾಗಿ ಅಲ್ಲಿ ಹೋಗಬಾರ್ದು ಅಂತ ಏನು ಕಾನೂನಿಲ್ವಲ್ಲ, ಅದನ್ನೆಲ್ಲ ಭೇದಿಸಿ ಹೋಗ್ಬೇಕಾಗುತ್ತೆ. ಪ್ರಯತ್ನ ಮಾಡ್ತೀವಿ. 10,000 ಜನ ಗ್ರಾಮ ಸಹಾಯಕರಿದ್ದೀವಿ, ಹೋಗ್ತೀವಿ. ಎಷ್ಟು ಜನ ತಡಿಬೋದು ಅವರು? ಸಂಬಂಧಪಟ್ಟ ಅಧಿಕಾರಿಗಳು ಬಂದರೆ ಚರ್ಚೆಗೆ ಸಿದ್ಧರಿದ್ದೀರಾ? ಇಲಾಖೆ ಅಧಿಕಾರಿಗಳ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಅಧಿಕಾರಿಗಳು ಏನೂ ಮಾಡೋಕ್ಕಾಗಲ್ಲ. ಸಚಿವ ಸಂಪುಟ, ಸರ್ಕಾರ, ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರು, ಕಂದಾಯ ಸಚಿವರು ನಿರ್ಧಾರ ಮಾಡಬೇಕು. ಪಾಪ ಅಧಿಕಾರಿಗಳು ಏನು ಮಾಡ್ತಾರೆ, ಅವರೇನು ಮಾಡೋಕ್ಕಾಗಲ್ಲ. ಈಗೇನು ಮಂಜೂರಾಗಿರೋನೇ ಸರಿಯಾಗಿ ಅವರು ಆದೇಶ ಮಾಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ನಮಗೇನು ಅಧಿಕಾರಿಗಳ ಬಗ್ಗೆ ನಂಬಿಕೆ ಇಲ್ಲ. ಹೌದು, ಇವತ್ತು ನಾವು ಒಂದು ದಿನದ ಸಾಂಕೇತಿಕ ಮುಷ್ಕರ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಗ್ರಾಮ ಸಹಾಯಕರು ನೇಮಕಾತಿಯಾಗಿ 1978ರಲ್ಲೇ ನೇಮಕಾತಿ ಆಯಿತು. 2007ರಲ್ಲಿ ಈ ಹುದ್ದೆ ಕಾಯಮಾಯಿತು. ಆ ಹುದ್ದೆ ಕಾಯಮಾತು ಅನ್ನೋದನ್ನು ಬಿಟ್ಟರೆ ಯಾವುದೇ ಸೇವಾ ಸವಲತ್ತು ಅಥವಾ ವೇತನ ಇವು ಯಾವನ್ನೂ ಜಾಸ್ತಿ ಮಾಡಲಿಲ್ಲ. 25/9/2025 ಸಚಿವ ಸಂಪುಟದಾಗ ಒಂದು ತೀರ್ಮಾನ ಆಗತ್ತೆ. ನಿವೃತ್ತಿ ಹೊಂದಿದ ಅಥವಾ ಮರಣ ಹೊಂದಿದ ಗ್ರಾಮ ಸಹಾಯಕರಿಗೆ 10 ಲಕ್ಷ ಇಡಿಗಂಟು, ಕನಿಷ್ಠ ವೇತನ 27,000 ಅಥವಾ ಡಿ ದರ್ಜೆ. ಈ ಬಗ್ಗೆ ಸರ್ಕಾರ ಸಚಿವ ಸಂಪುಟದ ಒಂದು ಆದೇಶ ಹೊರಡಿಸ್ತೈತಿ. ಅದು 9ನೇ ತಿಂಗಳಾಗ ಆದೇಶ ಹೊರಟು 3ನೇ ತಿಂಗಳಾಗ ಬಡ್ಜೆಟ್ ಆದ್ರೆ ಸರ್ಕಾರ ಯಾವುದೇ ಹಣನ ತೆಗೆದುಕೊಂಡಿರಲ್ಲ. ಆ ಉದ್ದೇಶದಿಂದ ಇವತ್ತು ಸರ್ಕಾರವನ್ನು ನಾವು ಎಚ್ಚರಿಸೋಕ್ಕಾಗಿಯೇ ನಾವು ಈ ಒಂದು ದಿನದ ಸಾಂಕೇತಿಕ ಮುಷ್ಕರ ಅಂದ್ಕೊಂಡಿದ್ದೀವಿ. ಈ ವೇದಿಕೆಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಬಂದು ನಮ್ಮ ಒಂದು ಅಹವಾಲನ್ನು ಸ್ವೀಕರಿಸಬೇಕು ಅಂತ ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾರೆ. ಬಂದಿಲ್ಲ ಅಂದರೆ ನಿಮ್ಮ ಹೋರಾಟ ಹೆಂಗಿರುತ್ತೆ? ಹೋರಾಟದ ರೂಪುರೇಷೆಗಳ ಬಗ್ಗೆ ಹೇಳೋದಾದ್ರೆ, ಬರಲಿಲ್ಲ ಅಂದರೆ ಈ ವೇದಿಕೆಗೆ ಮುಖ್ಯಮಂತ್ರಿಗಳು ಬರಲಿಲ್ಲ, ಉಪಮುಖ್ಯಮಂತ್ರಿಗಳು ಬರಲಿಲ್ಲ ಅಂದರೆ ನಾವೇ ಅವ್ರ ಮನೆಗೆ ಹೋಗ್ತೀವಿ. ರಕ್ಷಣಾ ಇಲಾಖೆಯವರಿಗೆ ಬಂದು ಕರೆ ಕೊಡ್ತೀವಿ, ಅವರೇ ಕರ್ಕೊಂಡು ಹೋಗಲಿ. ನಾವೇನು ಹೆಂಗೆ ಬೇಕಂಗೆ ಹೋಗಲ್ಲ. ಅವರು ಯಾವ ಸೆಕ್ಯೂರಿಟಿ ಮ್ಯಾಗ ನಮ್ಮನ್ನು ಕರ್ಕೊ ಹೋಗ್ತಾರೋ ನಾವು ಭೇಟಿ ಆಗಲೇಬೇಕು, ಆಗ್ತವೆ. ಇದು ಹೌದು, ನಾವು ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಾಯಕರಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಾವು ಹಿಂದೆ ನಮ್ಮ ಅಪ್ಪಂದಿರೆಲ್ಲ ಮಾಡ್ತಾಯಿದ್ರು, ನಾವು 20 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ಒಂದು ಸರ್ಕಾರ ಏನು ಕೆಲಸ ಕೊಡುತ್ತೆ ಅದನ್ನೆಲ್ಲ ಕಾಲಕ್ಕೆ ತಕ್ಕಂತೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಾವು ಮಾಡಿದ್ರೆ ಕೆಲಸ ಇಲ್ಲ. ಹಳ್ಳಿಯಲ್ಲಿ ನಾವು ಕೆಲಸ ಮಾಡೋದು, ಒಂದು ಮಗ ಹುಟ್ಟೋದ್ರಿಂದ ಬರ್ತ್ ಸರ್ಟಿಫಿಕೇಟ್ ಮಾಹಿತಿ ಕೊಡ್ತೀವಿ, ಒಬ್ಬ ಮನುಷ್ಯ ಸತ್ತರೆ ಡೆತ್ ಸರ್ಟಿಫಿಕೇಟು ಮಾಹಿತಿ ಕೊಡ್ತೀವಿ. ಆ ಎರಡರ ಮಧ್ಯೆ ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕಿರ್ತಾನೆ, ಅವ್ನಿಗೆ ಏನೇನು ಸವಲತ್ತು ಬೇಕು ಪಡ್ಕೊಳಕ್ಕೆ ಬರ್ತಾನೆ. ಎಲ್ಲ ಇಲಾಖೆಗೂ ಎಲ್ಲ ಮಾಹಿತಿ ಲೋಕಲಲ್ಲಿ ಇರ್ತೀವಲ್ವ ನಾವು, ಎಲ್ಲ ಮಾಹಿತಿ ಸರ್ಕಾರ ಏನು ಕೇಳುತ್ತೋ ಅದನ್ನೆಲ್ಲ ಮಾಹಿತಿ ಕೊಡ್ತೀವಿ ಸರ್ಕಾರಕ್ಕೆ. ನಾವು ಅಷ್ಟು ಅನುಭವ ಆಗೈತೆ ಲೋಕಲಲ್ಲಿ ಇರೋದ್ರಿಂದ. ಅದಕ್ಕೆ ಸರ್ಕಾರ ನಮಗೆ ನಮ್ಮ ಕೆಲಸಕ್ಕೆ ತಕ್ಕಂತೆ ಸಮಾನ ವೇತನ ಕೊಡ್ತಾ ಇಲ್ಲ. ಹಿಂದೆ ಎಲ್ಲ ಕಮ್ಮಿ ಸಂಬಳ ಕೊಡ್ತಾಯಿದ್ರು, ಎಲ್ಲ ರೇಟು ಅದು ಇದು ಎಲ್ಲ ಕಮ್ಮಿ ಇತ್ತು. ನಾವು ಅದರಿಂದ ನಮಗೆ 15,000 ಕಮ್ಮಿ ಅಲ್ಲ ಸಂಬಳ, ಕಾಲಕ್ಕೆ ತಕ್ಕಂತೆ ನಮಗೂ ಕೊಡಬೇಕಲ್ವ. ಇವಾಗಿನ ಬೆಲೆ ಏರಿಕೆಗಳ ಮಧ್ಯೆ ನಾವೆಲ್ಲ ಜೀವನ ಮಾಡಬೇಕಲ್ವ. ನಮಗೂ ಮಕ್ಕಳು ಮರಿ, ಅವ್ರದ್ದು ಎಜುಕೇಷನ್ನು, ಮನೆಗೆ ವಯಸ್ಸಾಗಿರೋ ತಂದೆ ತಾಯಿ ಇರ್ತಾರೆ, ಅವ್ರದ್ದು ಎಲ್ಲ ಪಾಲನೆ ಪೋಷಣೆ ಎಲ್ಲ ಮಾಡಬೇಕಲ್ವಾ. ಅದಕ್ಕೆ ಸರ್ಕಾರ ಕೊಡೋ ಸಂಬಳ ಸಾಕಾಗ್ತಾ ಇಲ್ಲ ನಮಗೆ. ನಮಗೆ ಗೊತ್ತಿದ್ದಂಗೆ ಎಲ್ಲ ಇಲಾಖೆಗಳಿಗಿಂತ ಹೆಚ್ಚು ಕೆಲಸ ಮಾಡ್ತಿರೋರು ನಾವೇ.
ಒಂದೊಂದು ಇಲಾಖೆಗೆ ಒಂದೊಂದೇ ಕೆಲಸ ಅಂತ ಸೀಮಿತ ಇರುತ್ತೆ. ನಾವು ಹಂಗಲ್ಲ, ಎಲ್ಲ ಕೆಲಸ ಎಲ್ಲ ಇಲಾಖೆಯಿಂದನೂ, ಒಂದು ಅಂಗನವಾಡಿಯಿಂದ ಹಿಡಿದು ಇನ್ನು ಎಷ್ಟು ಶಾಲಾ ಕಾಲೇಜುಗಳದ್ದು ಎಲೆಕ್ಷನ್ ಟೈಮಲ್ಲಿ ಅವ್ರದ್ದು ಸ್ಕೂಲ್ ಮಾಹಿತಿ ಕೊಡೋದು, ಚುನಾವಣಾ ಕೆಲಸದಲ್ಲಂತೂ ಈ ವರ್ಷ 5 ವರ್ಷಕ್ಕೊಂದ್ಸರಿ ಚುನಾವಣೆ ಆಗುತ್ತಲ್ವಾ, ಈ ವರ್ಷ ಆಗಿದ್ದು ತಗೊಂಡೋಗಿ ಒಂದು ಗೋಡನ್ನಲ್ಲಿ ಏನು ಹಾಕಿರ್ತಾರೆ ಅದನ್ನು ಮತ್ತೆ ಎಲೆಕ್ಷನ್ ಸ್ಟಾರ್ಟ್ ಆದಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಎತ್ಕೊಂಡು ಮಾಡೋದ್ರಿಂದ ಹಿಡಿದು ಮತ್ತೆ ಎಲೆಕ್ಷನ್ ಮುಗಿಸಿ ಆ ಜಾಗಕ್ಕೆ ಆ ವಸ್ತುನ ತಲುಪಿಸಿ ಹೆಂಗಿತ್ತು ಹಂಗೆ ಮಾಡೋ ತನಕನೂ ಇಡೀ ನಮ್ಮ ಗ್ರಾಮ ಸೇವಕರೇ ಮಾಡೋದು, ಬೇರೆ ಯಾರೂ ಮಾಡಲ್ಲ ಕೆಲಸ, ಚುನಾವಣಾ ಕೆಲಸ. ಅಷ್ಟೆಲ್ಲ ಕೆಲಸ ಮಾಡ್ತೀವಿ ನಾವು. ನಮಗೆ ಸರ್ಕಾರ ನಮಗೆ ಸಮಾನ ವೇತನ ಕೊಡ್ತಾ ಇಲ್ಲ. ನಾವು ಸರ್ಕಾರನ ಕೇಳೋದಿಷ್ಟೇ, ನಾವು ಸರ್ಕಾರದ ವಿರುದ್ಧ ಮುಷ್ಕರ ಮಾಡ್ತಾ ಇಲ್ಲ, ಕೇಳ್ಕೊತಾ ಇದ್ದೀವಿ. ನಾವು ಇನ್ನೂ ಇಷ್ಟು ಕೆಲಸ ಕೊಡಿ ಮಾಡ್ತೀವಿ, ನಮಗೂ ಸಾಕಾಗಷ್ಟು ವೇತನ ಕೊಡಿ, ನಮಗೂ ಒಂದು ಸೇವಾ ಭದ್ರತೆ ಅಂತ ಕೊಡಿ ಅಂತ ಕೇಳ್ಕೊಳ್ತಾ ಇರೋದಷ್ಟೇ ನಾವು ಸರ್ಕಾರನ.